ಹಾಯ್ ನಮಸ್ಕಾರ, ನಾನು ಶ್ರುತಿ. ನನಗೆ ತುಂಬ ಏರ್ ಫಾಲ್ ಆಗ್ತಿರೋದ್ರಿಂದ ಕೆಲವು ಯೂಟ್ಯೂಬ್ನಲ್ಲಿ ಅದನ್ನು ಟ್ರೈ ಮಾಡಿ ಇದನ್ನು ಟ್ರೈ ಮಾಡಿ ಆ ಥರ ಎಲ್ಲ ನೋಡಿದ್ದೆ. ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಏನು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಹೇರ್ ಪ್ಯಾಕಿಗೆ ಅಂತ ನಾನು ನಿಮಗೂ ತೋರಿಸ್ತೀನಿ. ಇದನ್ನು ನೀವು ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇರೋದು. 1 ಮಂತ್ ಆದರೂ ರಿಸಲ್ಟ್ ಬೇಕು ಅಂತಂದರೆ 1 ಮಂತ್ ಬೇಕು. ಅದಾದಮೇಲೆ ನಾನು ನಿಮಗೆ ತಿಳಿಸ್ತೀನಿ ಕಡಿಮೆ ಏರ್ ಫಾಲ್ ಆಗಿದೆಯಾ ಅಥವಾ ಇನ್ನು ಹಾಗೇ ಇದೆಯಾ ಅಂತ. ನಾನು ಇದಕ್ಕೆ ಒಣಗಿದಂಥ ನೆಲ್ಲಿಕಾಯಿ, ಇದು ಮೆಂತ್ಯ ಪೌಡರ್ನ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ನಾನು. ಇದು ಮೊಸರು, ಹಾಗೆ ಅಲೋವೆರಾ ಯೂಸ್ ಮಾಡಿದ್ದೀನಿ. ಅದನ್ನು ತಿರುಳನ್ನ ತೆಗೆದ್ಬಿಟ್ಟು ನಾನು ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ. ಓಕೆ, ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಓಕೆ, ಫೈನಲಿ ನನ್ನ ಹೇರ್ ಪ್ಯಾಕ್ ರೆಡಿ ಆಯಿತು. ನೋಡಿ, ಈ ಥರ ಕಾಣಿಸ್ತಾ ಇದೆ. ನಾನು ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ ಅಪ್ಲೈ ಮಾಡ್ಕೊಂಡು ಬಂದಿದ್ದಾಯಿತು. ತುಂಬಾ ಏರ್ ಫಾಲ್ ಆಗ್ತಾಯಿದೆ. ದಯವಿಟ್ಟು ಯಾರು ಟ್ರೈ ಮಾಡಿ ನಿಮಗೆ ಹೇರ್ ಪ್ಯಾಕ್ಗಳನ್ನ ಕಂಟ್ರೋಲ್ ಆಗಿದೆ ಅನ್ನೋರು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮೇಯ್ನ್ ರೀಸನ್ ನನಗೆ ಏರ್ ಫಾಲ್ ಆಗಲಿಕ್ಕೆ ನಾನು ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ. ದಯವಿಟ್ಟು ಯಾರು ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ತುಂಬ ಕೆಮಿಕಲ್ ಯೂಸ್ ಮಾಡೋದ್ರಿಂದ ತುಂಬಾ ಏರ್ ಫಾಲ್ ಆಗುತ್ತೆ. ನಂದು ಇಷ್ಟು ಉಳ್ಕೊಂಡಿರೋದೇ ತುಂಬ ಗ್ರೇಟ್ ಅನ್ನಿಸ್ತಾ ಇದೆ. ಓಕೆ, ಯಾವುದಾದ್ರೂ ಹೇರ್ ಪ್ಯಾಕ್ ಇದ್ದರೆ ನನಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್, ನಮಸ್ಕಾರ.